Can Rutu handle captaincy plus his batting? Because we have seen Ruturaj failing to bat consistently when doing captaincy. ಸಂಜುಗೆ ಕ್ಯಾಪ್ಟನ್ಸಿ ಕೊಡ್ಬೋದಿತ್ತಾ? ಇಲ್ಲ, ಈಗ ತಾನೇ ಬಂದಿದ್ದಾರೆ ಫ್ರಾಂಚೈಸಿಗೆ. ಋತುರಾಜು ಒಂಥರ ಏನ್ ಹೇಳ್ತೀರಾ, ಮನೆ ಮಗ, ಇಲ್ಲೇ ಹುಟ್ಟು ಬೆಳೆದಿರೋದು ಅವರು IPL ಅಂತ ಬಂದಾಗ. ಹಾಗಾಗಿ ಋತುರಾಜ್ ಕಡೆನೆ ಅವರು ಒಲವು ತೋರಿಸ್ತಾರೆ. ಆಮೇಲೆ ಈಗ ಒಂದು 2 ಸೀಸನ್ಸ್ ಕ್ಯಾಪ್ಟನ್ ಆಗಿರೋ ಒಂದು ಅನುಭವ ಇದೆ. ಆಮೇಲೆ ಮಹಾರಾಷ್ಟ್ರನ ಕಂಟಿನ್ಯೂಸ್ ಆಗಿ ಲೀಡ್ ಮಾಡ್ತಾರೆ, ಆ ಅನುಭವನ ತಗೊಂಡ್ಬರ್ತಾರೆ. ಹಾಗಾಗಿ ಜಾಸ್ತಿ ಬದಲಾವಣೆ ನೋಡಲ್ಲ. ಋತುರಾಜನೇ ಇವ್ರಿಗೆ ನಾಯಕತ್ವ ವಹಿಸ್ತಾರೆ ಅಂತ ಅನಿಸ್ತಾ ಇದೆ. Comparatively, Sanju has better experience in captaincy than Ruturaj. CSK should have gone for Sanju captaincy, right? Okay, Sanju ಚೆನ್ನಾಗಿ ಮಾಡಿದ್ರು ಕ್ಯಾಪ್ಟನ್ಸಿ. ಐ ಥಿಂಕ್ ಒಂದು ಸೀಸನ್ ರನ್ನರ್ಸ್ ಅಪ್ ಕೂಡ ಆಗಿದ್ರು. ಯಾರು? ರಾಜಸ್ಥಾನ್ ರಾಯಲ್ಸ್ ಅಂಡರ್ ಸಂಜು ಸ್ಯಾಮ್ಸನ್. ಸೊ ಇವಾಗ ಹೆಂಗಿದ್ರು ಟ್ರೇಡ್ ಮಾಡ್ಕೊಂಡಿದ್ದೀರಾ, ಯಾಕೆ ಸ್ಟ್ರೈಟ್ ಅವೇ ಅವ್ರು ಕೊಡಬಾರ್ದು ನಾಯಕತ್ವ ಅಂತ ಹೇಳಿದ್ರೆ, ಮೇ ಬಿ ಒಂದು ವರ್ಷ ನೀವು CSK ಕಲ್ಚರ್ನ ಅರ್ಥ ಮಾಡ್ಕೊಳ್ಳಿ, ನಮ್ಮ ಡ್ರೆಸ್ಸಿಂಗ್ ರೂಮ್ ಅಟ್ಮಾಸ್ಫಿಯರ್ಗೆ ಒಗ್ಗೊಳ್ಳಿ. ಇನ್ ಕೇಸ್ ಋತುರಾಜ್ ಅವರ ನಾಯಕತ್ವದಲ್ಲಿ ಈ ಸೀಸನ್ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಲ್ಲ ಅಂದ್ರೆ ಆಮೇಲೆ ಆ ಬ್ಯಾಟನ್ನ ಪಾಸ್ ಮಾಡ್ತೀವಿ ನಿಮ್ಗೆ. ಆಮೇಲೆ ನೀವು ಹೇಳ್ದಂಗೆ ನಾಯಕತ್ವ ಕೊಟ್ಟಾಗ ಋತುರಾಜ್ ಬ್ಯಾಟಿಂಗ್ ಏನಾರು ಅಫೆಕ್ಟ್ ಆಯ್ತು ಅಂತ ಹೇಳಿದ್ರೆ ಮೇ ಬಿ ಅವಾಗ ಋತುರಾಜ್ ದ ಬ್ಯಾಟರ್ ನಮಗೆ ಬೆಟರ್ ಅಂತ ಯೋಚನೆ ಮಾಡಿ ಸಂಜುಗೆ ನಾಯಕತ್ವ ಕೊಡೋ ಸಾಧ್ಯತೆ ಇದೆ. ಈ ಸೀಸನ್ ಇಲ್ಲ, ನೆಕ್ಸ್ಟ್ ಸೀಸನ್.